ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಮಸ್ತ್ ಅದೇವ್ರಿ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ನೋಡ್ರಿ ಸ್ನೇಹಿತರೆ. ಮಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾನ ಒಂದು ಸಾಯಂಕಾಲ ಟೈಮ್. ಶನಿವಾರದ ಲಾಗ್ ಇವತ್ತು. ಬರ್ರಿ ನೋಡೋಣ ಏನೆಲ್ಲ ಹಾಕೈತಂತ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಫುಲ್ ಮಳೆ ಬರತೈತ್ರಿ. ಅದ್ರ ಕೂಡ ಮಮ್ಮಿ ಒಳಗೇನು ಸ್ಪೆಷಲ್ ಮಾಡತ್ತಾರಿ. ನೋಡ್ರಿ ಎಷ್ಟು ಚಂದ ಆಗೈತ್ರಿ ಎಲ್ಲ. ಈಗ ನಮ್ಮ ಮಮ್ಮಿ ಏನೋ ಮಾಡತ್ತಾರ ತೋರಿಸ್ತೀನಿ ಬರ್ರಿ. ಮಳೆ ಬರತೈತಿ, ಅದ್ರ ಕೂಡ ಒಳಗೆ ನಮ್ಮ ಮಮ್ಮಿ ಆಲೂ ಪರೋಟ ಮಾಡತ್ತಾರಿ. ಮಮ್ಮಿ ಮಾಡತ್ತಾರು. ಹಾಂ ರೀ, ನಾ ಮಾಡ್ಸಾಕಿಲ್ಲಂತೆ. 2-3 ದಿನ ಆತ್ರಿ ಗಂಟು ಬಿದ್ದು. ಆಲೂ ಪರೋಟ ಮಾಡಿಕೊಡು. ಇವತ್ತು ಶನಿವಾರ ಸಾಯಂಕಾಲ ಮಸ್ತ್ ಕ್ಲೈಮೇಟ್ ಐತಿ. ಮತ್ತು ಆಲೂ ಬಾಯ್ಲ್ ಮಾಡಿಟ್ಟಿದ್ದೆ, ಮಾಡಿಕೊಡೋಣ ಅಂತ. ಹೇಳಿ ನೋಡ್ರಿ. ಆಲೂಗಡ್ಡೆ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಈ ರೀತಿ ಹೆರಿಯೋ ಮನೆಯೊಳಗೆ ಹೆರ್ಕೋಬೇಕ್ರಿ ಅವನು. ಅಂದ್ರೆ ಆಲೂ ಪರೋಟ ಹರಿಯೋದಿಲ್ರಿ, ಸ್ಟಫಿಂಗ್ ನೀಟಾಗಿ ಕೂಡ್ತೈತೆ ಒಳಗೆ. ನಿಮಗೆ ಬೇಕಂತ ನೀವು ಕಮೆಂಟ್ ಮಾಡ್ರಿ, ನಮ್ಮ ಮಾಡ್ತಾಳ್ರಿ, ನಾವು ತಿಂತೇವ್ರಿ. ಯಾವ ಪರೋಟ ಬೇಕಂದ್ರೂ ಮಾಡ್ರಿ. ಈರುಳ್ಳಿ ಪರೋಟ, ಆಲೂ ಪರೋಟ, ಪನೀರ್ ಪರೋಟ, ಗೋಬಿ ಪರೋಟ, ಮೂಲಿ ಪರೋಟ. ಮೂಲಿ ಅಂದ್ರೆ ಮೂಲಂಗಿ, ಪಾಲಕ್ ಪರೋಟ, ಮೇಥಿ ಪರೋಟ. ನಿಮಗೆ ಯಾವ್ದು ಬೇಕಂದ್ರೂ ನನಗೆ ಟೈಪ್ ಮಾಡ್ರಿ, ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಆಲೂಗಡ್ಡೆ ಏನೈತಲ್ಲ ಭಾಳ ಬಾಯ್ಲ್ ಆಗೈತೆ. ಹಸಿನೂ ಇರಬಾರ್ದು, ಓವರ್ ಕುಕ್ಕು ಮಾಡ್ಕೋಬಾರ್ದು. ಮಿಡಲ್ 3 ಸೀಟಿ ಸಾಕು. ಸೀಟಿ ಆದಮೇಲೆ ಅದ್ರದ್ದು ಕೂಲ್ ಆಕೈತಲ್ರಿ ಕುಕ್ಕರ್, ಆಲೂಗಡ್ಡಿನ ನೀರು ಬಸದು ಇಟ್ಬಿಡ್ಬೇಕು. ಹಂಗೆ ಅದ್ರಾಗ ನೀರಾಗ ಬಿಡಬಾರ್ದು, ಯಾಕಂದ್ರೆ ಆಲೂಗಡ್ಡೆ ನೀರು ಹಿಡ್ಕೋತೈತಿ. ನೀವು ಮಾಡೋದು ಲೇಟ್ ಇರಲಿ ಏನೂ ಇರಲಿ, ಒಟ್ಟು ನೀರು ಬಸದು ತೆಗೆದು ಬಿಡ್ಬೇಕು ಅವಾಗನ. ಮತ್ತು ಫುಲ್ ಆಲೂಗಡ್ಡೆ ಏನಾಗಬೇಕು, ತಣ್ಣಗಾಗಬೇಕು, ಬಿಸಿ ಇರಬಾರ್ದು. ಆಲೂಗಡ್ಡೆ ಪೂರ ತಣ್ಣಗಾದ್ಮೇಲೆ ಈ ರೀತಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡ್ಕೋಬೇಕು. ಕೈಲೇ ಮ್ಯಾಶ್ ಮಾಡಿದ್ರು ಬರ್ತೈತಿ, ಬಟ್ ಹಳಕ್ ಉಳಿತೈತಿ. ಈ ರೀತಿ ಮಾಡೋದ್ರಿಂದ ಏನಾಗ್ತೈತಿ, ನೈಸಾಗಿ ಬೆನ್ನಿ ಥರ ಬರ್ತೈತಿ ಆಲೂ. ನೋಡ್ರಿ ಈ ರೀತಿ ಆದ್ರೆ ಸಕ್ಕತ್ತಕ್ಕವ್ರಿ. ನಮ್ಮ ಮನ್ಯಾಗ ಎಲ್ಲರಿಗೂ ಫೇವ್ರೇಟ್ ಆಲೂ. ನಾನು ತಿನ್ನೋವಲ್ಲ ರೀ ಆಲೂ, ಬರೀ ಕಾಲೇಜ್ ಮಗ. ಹಾಂ, ಈ ಮಗನೊಂದು ವಿಶೇಷ ರೀ ಇವಂದು. ಆಲೂಗಡ್ಡೆ ಪಲ್ಯ ಇಷ್ಟಪಡಲ್ಲ ಇವನು, ಆಲೂ ಪರೋಟ ಇಷ್ಟ. ಸಿಟ್ಟು ಮಾಡ್ತಾನೆ ಆಲೂಗಡ್ಡೆ ಪಲ್ಯ ಮಾಡಿವಂದ್ರೆ. ಆದರೆ ಪರೋಟ ಇಷ್ಟಪಟ್ಟು ತಿಂತಾನೆ. ಮತ್ತು ನಾನು ಮೈದಾನಲ್ಲೇ ಮಾಡೋದಿಲ್ಲ, ಗೋಧಿ ಹಿಟ್ಟು. ಯಾವಾಗ್ಲೂ ಗೋಧಿ ಹಿಟ್ಲೇನ, ಪುರಿ ಆಗಲಿ ಏನಾಗಲಿ ಗೋಧಿ ಹಿಟ್ಟನ್ನ ಮಾಡ್ತೀನಿ. ಪರೋಟ ಪುರಿ ಎಲ್ಲ. ನಾನು ಆಲೂಗಡ್ಡೆ ಕುದ್ಸಕ್ಕಿಟ್ಟಿದ್ನಲ್ರಿ, ಅವಾಗನೇ ಹಿಟ್ಟು ಕಲಸಿಟ್ಟಿದ್ದೆ, ಗೋಧಿ ಹಿಟ್ಟು. ಹೇಳಿದ ಹಾಗೆ ಗೋಧಿ ಹಿಟ್ಟನ್ನು ಬಳಸ್ತೀನಿ ನಾನು. 1-2 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡೀನಿ, ಜರಡಿ ಹಿಡ್ದ ತೊಗೊಂಡೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ರೀ. ಎಣ್ಣೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಫಸ್ಟ್. ಆಮೇಲೆ ಏನೈತಿ, ಸ್ವಲ್ಪ ನೀರು ಹಾಕಿ, ಚಪಾತಿ ಹಿಟ್ಕಿಂತ ಒಂಚೂರು ಮಿದುವಾಗಬೇಕಷ್ಟೆ, ಭಾಳಲ್ಲ. ಚಪಾತಿಗೇನು ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ನಾವು ನಾದ್ಕೋಬೇಕಾಗ್ತೈತಿ. ಸೊ ನೀರು ಅಷ್ಟೇ ಒಮ್ಮೆ ಹಾಕಬೇಡ್ರಿ, ಸ್ವಲ್ಪ ನೀರು ಹಾಕಿ ಈ ಥರ ನಾದೋದ್ರಿಂದ ಹಿಟ್ಟು ಚೆನ್ನಾಗಿ ಬರ್ತೈತೆ ರೀ, ಹದ ಬರ್ತೈತಿ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಮತ್ತು ಸ್ವಲ್ಪ ಬೇಗ ನಾದಿಟ್ರೆ ಏನಾಗ್ತೈತಿ, ಹಿಟ್ಟು ನೆನೀತೈತಲ್ರಿ. ಹಿಟ್ಟು ನೆನೆದಷ್ಟು ಚಪಾತಿ ಆಗಲಿ ಪರೋಟ ಆಗಲಿ ಏನೋ ಆಗಲಿ ಚೆನ್ನಾಗಿ ಬರ್ತಾವೆ. ಹೀಗಾಗಿ ಒಂದು 10-15 ನಿಮಿಷ ಬಿಫೋರನ್ನು ಕಲಿಸಿಡೋದು ಚಲೋ. ಅದಕ್ಕೋಸ್ಕರ ನಾನು ಆಲೂಗಡ್ಡೆ ಬಾಯ್ಲ್ ಮಾಡಕತ್ತಿದ್ನಲ್ರಿ, ಆವಾಗನ ಹಿಟ್ಟು ಕಲಿಸಿದೆ ನೋಡಿರಿ. ಮತ್ತು ಎಲ್ಲ ಕಲಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂಚೂರು ಮಿದ್ದಿ ಇದನ್ನು ಈಗೇನು ಮಾಡೋಣ, ಒಂದು 10-15 ನಿಮಿಷ ಸೈಡಿಗೆ ಇಟ್ಬಿಡೋಣ. ಅಂದ್ರೆ ನಮ್ಮ ಕುಕ್ಕರ್ ಆಗಿ ಆಲೂಗಡ್ಡೆ ಎಲ್ಲ ಕುಕ್ಕರ್ ಕೂಲಾಗಿ ಆಲೂಗಡ್ಡೆ ತಣ್ಣಗಾಗಿ ಅದರ ಸಿಪ್ಪೆ ಬಿಡಿಸಿ ಅದನ್ನೆಲ್ಲ ಮುಳ್ಳೆ ನಾವು ತುರ್ಕೋಬೇಕ್ರಿ. ಅಲ್ಲಿವರೆಗೆ ನಾವು ಸೈಡಿಗೆ ಇಟ್ಬಿಡೋಣ. ಆತ್ರಿ. ಆಮೇಲೆ ಏನೈತಿ, ಆಲೂಗಡ್ಡೆಗೆ ತೋರಿಸಿದೆ ನಿಮಗೆ. ಅದಕ್ಕೆ ಏನೇನು ಹಾಕ್ಬೇಕು ಅನ್ನೋದು ಈಗ ಹೇಳ್ತೇನೆ ನೋಡಿರಿ. ಮೊದಲಿಗೆ ಒಂದು ಅರ್ಧ ಚಮಚದಷ್ಟು ಅಜ್ವೈನ್ ಹಾಕ್ಕೊಂಡೇನಿ ರೀ, ಡೈಜೆಷನಿಗೆ ಒಳ್ಳೇದಂತ ಹೇಳಿ. 1.5 ಸ್ಪೂನಷ್ಟು ಧನಿಯಾ ಪೌಡರ್ನ ಇಲ್ಲೇ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಫ್ಲೇವರಿಗೆ ಚಲೋ ಅನ್ನಿಸ್ತಾವ್ರಿ, ಅದಕ್ಕೋಸ್ಕರ. ಮತ್ತು 1 ಸ್ಪೂನು ಆಮ್ಚೂರು ಪೌಡ್ರ್ ಹಾಕ್ಕೊಂಡೀನಿ. ನೀವು ಬೇಕಿದ್ರೆ ಒಂದು ಲಿಂಬೆಹಣ್ಣು ಹಿಂಡ್ಬೋದು ರಸನ.
ಆಮೇಲೆ ಒಂದು 2 ಚಿಟಿಕೆ ಇಂಗಿನ ಪೌಡರ್ ಹಾಕ್ಕೊಂಡಿದ್ದೀನಿ, ಒಂದೇ ಒಂದು ಸ್ಪೂನು ಗ್ರೀನ್ ಚಿಲ್ಲಿ ಪೇಸ್ಟ್ ಏನಿರ್ತೈತಲ್ಲ ರೀ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ನೋಡಿಕೊಂಡು ಉಳಿದಂತೆ ಕೆಂಪು ಖಾರ ಹಾಕ್ಕೊಂಡಿದ್ದೀನಿ, ಚಿಲ್ಲಿ ಪೌಡರ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ ಒಂದು ದೊಡ್ಡ ಸೈಜಿನ ಉಳ್ಳಾಗಡ್ಡಿನ ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಹೆಚ್ಚಿ ಹಾಕ್ಕೋಬೇಕು. ಹಾಗೆ ಒಂದು ಕಡ್ಡಿ ಕರಿಬೇವನ್ನು ಕೂಡ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಹಿಡಿ ಪುದೀನ ಸೊಪ್ಪು, ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನು ಸ್ವಚ್ಛಗೆ ತೊಳೆದು ಸಣ್ಣಗೆ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಲಾಸ್ಟಲ್ಲೇ ಒಂದು 1/4 ಚಮಚದಷ್ಟು ಗರಂ ಮಸಾಲ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಎಲ್ಲನೂ ಹೊಂದ್ಕೊಳ್ಳೋ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಆಲೂಗಡ್ಡೆ ಕರೆಕ್ಟಾಗಿ ಇತ್ತು, ಓಕೆ. ಅಕಸ್ಮಾತ್ ಏನಾದರೂ ತೆಳುವಾಗಿತ್ತು, ಆಲೂಗಡ್ಡೆ ನೀರು ಹಿಡ್ದಿದ್ವು, ಮತ್ತು ನಮ್ದು ಏನು ಮಿಕ್ಸರ್ ಐತಿ ಮೆತ್ತಗಾತು, ಲೂಸ್ ಆಯ್ತು ಅಂದರೆ ಇಲ್ಲಿ ಈ ಟೈಮಲ್ಲಿ ನೀವು ಸ್ವಲ್ಪ ಬ್ರೆಡ್ ಕ್ರಮ್ಸ್ ಅಂದ್ರೆ ಬ್ರೆಡ್ ಇದ್ದಿದ್ದನ್ನು ಮಿಕ್ಸಿ ಮಾಡಿ ಅದ್ರ ಪೌಡ್ರನ್ನ ಸೇರಿಸಿ ಈ ರೀತಿ ಗಟ್ಟಿ ಬರೋ ಹಾಗೆ ಮಾಡ್ಕೊಳ್ಬಹುದು. ಇಲ್ಲಪ್ಪ ಅಂದ್ರೆ ಬ್ರೆಡ್ ಇಲ್ಲಪ್ಪ ಅಂದ್ರೆ ಒಂಚೂರು ಕಡಲೆ ಹಿಟ್ಟು ಹಾಕಿ ಕೂಡ ನೀವು ಇದನ್ನು ಗಟ್ಟಿಗೆ ಈ ರೀತಿ ಬರೋ ಹಾಗೆ ಮಾಡ್ಕೊಳ್ಬೇಕು. ಏನು ಹಾಕ್ದೇನೆ ನಾನೀಗೇನು ಹಾಕಿಲ್ಲ, ಈ ರೀತಿ ಬಂತು, ಹಾಗಿದ್ರೆ ಪರವಾಗಿನೇ ಇಲ್ಲ, ಒಳ್ಳೇದು. ಅಕಸ್ಮಾತ್ ಒಂದೊಂದ್ಸಲ ಏನಾಗ್ತಾವ್ರಿ, ಆಲೂಗಡ್ಡೆ ನೀರು ಹಿಡ್ದು ಭಾಳ ಅಳಕಾಗ್ಬಿಡ್ತೈತಿ ನಮ್ದು ಇದು ಮಿಕ್ಸರ್ ಅಂದ್ರೆ ಸ್ಟಫಿಂಗ್. ಆವಾಗ ಏನೈತಿ ಬ್ರೆಡ್ ಕ್ರಮ್ಸ್ ಇಲ್ಲ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಈ ರೀತಿ ಮಾಡಿ ಮತ್ತು ಉಂಡೆ ಮಾಡಿ ಇಟ್ಕೊಂಡ್ಬಿಡ್ಬೇಕ್ರಿ. ಅಂದ್ರೆ ಪರೋಟ ಮಾಡೋ ಮುಂದೆ ಈಸಿ ಆಗಿಬಿಡ್ತೈತಿ. ಒಂದು ಸರಿ ಎಲ್ಲ ಉಂಡೆ ಮಾಡಿ ಇಟ್ಕೊಂಡಾದ ನಂತರ ನಾವೇನು ಹಿಟ್ಟು ಕಲಸಿಟ್ಟಿದ್ವಿ ಮತ್ತೊಂದು ಸರಿ ಅದನ್ನು ಚೆನ್ನಾಗಿ ಇದನ್ನು ಮೆದ್ಕೊಳ್ಳೋಣ. ಮತ್ತು ನಾವು ಸ್ಟಫಿಂಗ್ ಉಂಡೆ ಎಷ್ಟು ಮಾಡೇವಲ್ಲ ಅದೇ ಸೈಜಲ್ಲೇ ನಾವು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ನೀವು ಯಾವ್ದು ತೊಗೊಂಡಿರಿ ಅದನ್ನು ನಾವು ಇಲ್ಲೇ ಉಳ್ಳೆ ಮಾಡಿ ಇಟ್ಕೊಳ್ಬೇಕು. ನಾನಿಲ್ಲೇ ಒಂದು ಪರೋಟ ಮಾಡಿ ನಿಮ್ಗೆ ತೋರಿಸ್ತೀನಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ಸ್ನೇಹಿತರೆ, ಎಲ್ಲರಿಗೂ ಇಷ್ಟ ಆಗ್ತಾವೆ, ಸಣ್ಣವರಿಂದ ದೊಡ್ಡವ್ರವ್ರಿಗೂ ಇಷ್ಟ ಆಗ್ತಾವೆ. ಖಂಡಿತವಾಗ್ಲೂ ಟ್ರೈ ಮಾಡಿರಿ. ನಾನು ಏನು ಉಳ್ಳೆ ಮಾಡಿದ್ದೆ ಅದನ್ನು ಸ್ವಲ್ಪ ಒಣ ಹಿಟ್ಟೊಳಗೆ ನೋಡಿರಿ ಒಣ ಹಿಟ್ಟು ಹಚ್ಚಿ ಈ ರೀತಿ ಒಂದು ಪುರಿ ಸೈಜಿಗೆ ಮೊದಲಿಗೆ ಲಟ್ಟಿಸ್ತೀನಿ. ಲಟ್ಟಿಸಾದ ನಂತರ ನಾವೇನು ಸ್ಟಫಿಂಗ್ ಮಾಡಿಟ್ಟಿದ್ವಿ ಆಲೂದು ಅದ್ರಾಗ ಒಂದು ನೋಡಿರಿ ಈ ರೀತಿಯಾಗಿ ತೊಗೊಂಡು ನಾವು ಇದನ್ನು ಫಿಲ್ ಮಾಡ್ಬೇಕ್ರಿ. ಇದ್ರಾಗ ಈಗ ಹೂರ್ಣದ ಹೋಳಿಗೆ, ಮೋದಕ ಯಾವ ರೀತಿ ಎಲ್ಲ ಮಾಡ್ತೀವಲ್ಲ ಸೇಮ್ ಅದೇ ರೀತಿಯಲ್ಲೇ ಸ್ವಲ್ಪ ದೊಡ್ಡದಿರ್ತೈತೆ ಅಷ್ಟೇ, ಬಟ್ ಫಿಲ್ ಮಾಡೋದಂತೂ ಇದೇ ರೀತಿ ನೋಡಿರಿ. ಈ ರೀತಿ ನಾವು ಮಾಡಿದಂಥ ಏನು ಆಲೂಗಡ್ಡೆದೇನು ಮಸಾಲೆ ಇತ್ತು ಅದನ್ನು ಹಾಕಿ ಈ ರೀತಿ ಕ್ಲೋಸ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ. ಮತ್ತು ಇದನ್ನು ಮತ್ತೊಂಚೂರು ಅಗಲ್ ಮಾಡಿ ಮತ್ತೊಂಚೂರು ಒಣ ಹಿಟ್ಟು ಹಚ್ಚಿ ನಾವು ಸಾವಕಾಶವಾಗಿ ಇದನ್ನು ಲಟ್ಟಿಸ್ಕೋಬೇಕು. ಮತ್ತು ಪರೋಟ ಅಂದಮೇಲೆ ಅತಿ ತೆಳುವಂತೂ ಇರಂಗಿಲ್ಲ ರೀ, ಸ್ವಲ್ಪ ದಪ್ಪನೇ ಇರ್ತಾವೆ. ಸೊ ಈ ಸೈಜಿಗೆ ಲಟ್ಟಿಸ್ಕೊಂಡೆ ನೋಡ್ರಿ, ನಾನು ಚೆನ್ನಾಗಿ ಲಟ್ಟಿಸ್ಕೋಬೇಕು, ಏನು ಹರಿಯಂಗಿಲ್ಲ ರೀ. ಒಂದು ಸ್ವಲ್ಪ ಅಲ್ಲೇ ಇಲ್ಲ ಏನಾದರೂ ಪರವಾಗಿಲ್ಲ, ನಡಿತೈತಿ. ಈ ಕಡೆ ನಾನು ತವಾ ಕೂಡ ಕಾಸಕ್ಕಿಟ್ಟಿದ್ದೆ, ತವಾ ಕಾದೈತಿ. ಈಗ ನಾವು ಲಟ್ಟಿಸ್ಕೊಂಡಂಥ ಆಲೂ ಪರೋಟ ಏನೈತಿ ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಮೀಡಿಯಮ್ ಉರಿ ಇಟ್ಕೊಂಡು ಮಸ್ತಾಗಿ ಕ್ರಿಸ್ಪಿಯಾಗೋ ರೀತಿ ಅಥವಾ ಪರೋಟ ಹೊಂಬನ್ನ ಬರೋ ರೀತಿ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಒಂದು ಸರಿ ಹಾಕಿ ಮೇಲೆಲ್ಲ ಸ್ವಲ್ಪ ಡ್ರೈ ಅನಿಸಿದ ಮೇಲೆ ಇದನ್ನು ಟರ್ನ್ ಮಾಡ್ಬೇಕ್ರಿ. ಮತ್ತೊಂದು ಸಲ ಆಮೇಲೆ ಮತ್ತೆ ಸ್ವಲ್ಪ ಹೊತ್ಬಿಟ್ಟು ಟರ್ನ್ ಮಾಡಬೇಕು. ಅಲ್ಲಿವರೆಗೆ ಎಣ್ಣೆ ಆಗಲಿ ಬೆಣ್ಣೆ ಆಗಲಿ ತುಪ್ಪ ಆಗಲಿ ಏನೂ ಹಚ್ಚಬಾರ್ದು. ಈ ಟೈಮಲ್ಲಿ ಏನೈತಿ ನಿಮ್ಗೆ ಯಾವ್ದು ಬೇಕು ಅದನ್ನು ಅಪ್ಲೈ ಮಾಡ್ಕೊಳ್ಬೋದು. ನಾ ಇಲ್ಲೊಂಚೂರು ಎಣ್ಣೆ ಹಾಕಾಕತ್ತೀನಿ. ಎಣ್ಣೆ ಹಾಕಿ ಪೂರ ಪರೋಟಕ್ಕೆ ನಾವು ನೋಡ್ರಿ ಈ ರೀತಿ ಸವರ್ಬೇಕು. ಚೆನ್ನಾಗಿ ಬರ್ತಾವೆ, ಮಸ್ತ್ ಅಂದ್ರೆ ಮಸ್ತ್ ಉಬ್ಬಿ ಒಂಥರ ಪುರಿ ಟೈಪ್ ಬರ್ತಾವ್ರಿ. ಮತ್ತು ಈ ರೀತಿ ಮಾಡೋದ್ರಿಂದ ಸ್ಟಫಿಂಗ್ ಏನೈತಲ್ಲ ಫುಲ್ ಪರೋಟ ತುಂಬ ಹರಡ್ಕೊಳ್ತೈತಿ, ಒಂದೇ ಕಡೆ ಆಗಂಗಿಲ್ಲ. ನಿಮ್ಗೆ ತೋರಿಸ್ತೀನಿ ನಾನು ಆಮೇಲೆ ಯಾವ ರೀತಿ ಬಂದೈತೆ ಅಂಥೇಳಿ. ನೋಡ್ತಾ ಇದ್ದೀರಿ ಎಷ್ಟು ಮಸ್ತಾಗಿ ಉಬ್ಬಿ ಬರಾಕತ್ತೈತೆ ಅಂಥೇಳಿ, ಸಖತ್ತಾಗಿರ್ತೈತಿ. ಪಲ್ಯ ಬೇರೆ ಚಪಾತಿ ಬೇರೆ ಮಾಡೋದಕ್ಕಿಂತ ಡಿಫ್ರೆಂಟು ಅನಿಸ್ತೈತಿ, ರುಚಿ ಒಳಗೂ ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತೈತಿ, ಇಷ್ಟಪಡ್ತಾರೆ. ಈ ರೀತಿಯಾಗಿ ಸ್ಟಫಿಂಗ್ ಮಾಡಿ ಪರೋಟ ಮಾಡೋದ್ರಿಂದ ಬೆಸ್ಟ್ ಅನ್ಬೋದು. ಮತ್ತು ನಮ್ಮದು ಟೈಮ್ ಸೇವ್ ಆಗ್ತೈತೆ. ಅದೊಂದು ಇದೊಂದು ಮಾಡೋಕ್ಕಿಂತ ಒಂದು ಸಲ ಆಲೂಗಡ್ಡೆ ಪಲ್ಯ ಒಂದು ಸಲ ಮಾಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಮಾಡಿ ಕೊಡ್ಬೋದು. ಮತ್ತು ಬಾಕ್ಸಿಗೂ ಹಾಕ್ಬೋದು, ಏನೂ ಆಗಂಗಿಲ್ಲ, ಸಖತ್ ಟೇಸ್ಟಿಯಾಗಿರ್ತಾವೆ. ಇದ್ರ ಜೊತೆ ನೀವು ಗ್ರೀನ್ ಚಟ್ನಿ ಮೊಸರು ಏನಾದರೂ ಹಾಕ್ಬೋದು ಬಾಕ್ಸಿಗಾದ್ರೆ. ಮತ್ತು ಮನ್ಯಾಗ ತಿನ್ನೋದಾದರೆ ಬಿಸಿ ಬಿಸಿ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಹಾಗೇನೆ ತಿಂದ್ಬಿಡ್ಬೋದು. ಯಾಕಂದ್ರೆ ಎಲ್ಲನೂ ಹಾಕ್ಬಿಟ್ಟಿರ್ತೀವಿ, ಚಟ್ಪಟ ಆಗಿರ್ತೈತಿ ರೀ, ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿಯಾಗಿರ್ತೈತಿ. ನಾನು ಲಾಸ್ಟಿಗೆ ಇನ್ನೇನು ಪರೋಟ ತೆಗಿತೀನಿ ಅಂದಾಗ ಸ್ವಲ್ಪ ತುಪ್ಪ ಹಾಕಾಕತ್ತೀನಿ ನೋಡಿರಿ. ತುಪ್ಪ ಹಾಕಿ ಸವರಿ ಸಣ್ಣ ಉರಿ ಮೇಲೆ ಒಂದಿಷ್ಟು ಸೆಕೆಂಡ್ ಅದನ್ನು ಬೇಯಿಸ್ಕೊಂಡಾಗ ಕ್ರಿಸ್ಪ್ ಆಗ್ತೈತೆ ರೀ, ಮತ್ತು ಹಂಗೆ ಟೇಸ್ಟ್ ಆಗ್ತೈತೆ ತುಪ್ಪ ಹಾಕ್ತೀವಲ್ಲ. ಸೊ ಸಖತ್ತಾಗಿ ಆಯಿತು ನೋಡಿರಿ, ರೆಡಿ ಆಯಿತು ಆಲೂ ಪರೋಟ. ನೀವು ಬೇಕಿದ್ದರೆ ಇನ್ನೊಂಚೂರು ಮೇಲೆ ಬೆಣ್ಣೆ ತುಪ್ಪ ಏನಾದರೂ ಹಾಕ್ಕೊಳ್ಬೋದು, ಸಖತ್ತಾಗಿರ್ತೈತಿ. ಮಗನಿಗೆ ಹಾಕಿ ಕೊಟ್ಟೆ ಮತ್ತು ನಿಮ್ಗೆ ತೋರಿಸ್ತೀನಿ ನೋಡಿರಿ ಯಾವ ರೀತಿ ಬಂದಿತ್ತು ಅಂತ ಹೇಳಿ. ಸಖತ್ ಬಿಸಿ ಬಿಸಿ ಆಗೈತಿ. ಮತ್ತು ಸ್ಟಫಿಂಗ್ ನೋಡಿರಿ
ಫುಲ್ ಪರೋಟಾಕ್ಕೆ ಈವನ್ ಆಗಿ ಸ್ಪ್ರೆಡ್ ಆಗೈತಿ. ಹೀಗಾಗಿ ಏನಾಗ್ತೈತೆ ಅಂದ್ರೆ ವೆರಿ ಟೇಸ್ಟಿಯಾಗಿ ಬರ್ತೈತೆ ಸ್ನೇಹಿತರೆ. ಪರೋಟ ಮಸ್ತ್ ಆಗೈತ್ರಿ. ಅದ್ರ ಕೂಡ ಮತ್ತು ಮಮ್ಮಿ ಕಾಫಿ ಕೊಟ್ಟಾರಿ. ಪರೋಟ ಮತ್ತು ಕಾಫಿ ಅದು ಇದ್ರ ಕೊಡ್ರಿ. ಮಳೆ ಕೊಡು, ಮಳೆ ಮಳೆ. ಥ್ಯಾಂಕ್ ಯು ಮಮ್ಮಿ. ನೋಡ್ರಿ ಸ್ನೇಹಿತರೆ, ಆಲೂ ಪರೋಟ ಮಗನಿಗೆ ಇನ್ನೊಂದು ತಗೊಂಬಂದಿನಿ, ತಿನ್ನತನವ. ಏನಾಗ್ಯಾವ ಪರೋಟ? ಚಲೋ ಆಗ್ಯಾವ? ಕಾಫಿ ತಗೋ, ತಿನ್ ಆರಾಮ್ಸಿ ತಿನ್, ಏನು ಅರ್ಜೆಂಟ್ ಇಲ್ಲ. ಏನೇ ಅಕ್ಕ ಇನ್ನೂ ಬಂದಿಲ್ಲ ಕಾಲೇಜಿಂತ್ರ? ಮಗಳು ಕಾಲೇಜಿಗೆ ಹೋಗಾಡ್ರಿ, ಇನ್ನೂ ಬಂದಿಲ್ಲ. ಆಕೆ ಟೈಮ್ ಆಗೈತೆ ಬರೋದು. ಮಳೆ ಒಂದು ಬರತೈತಿ, ತಂಗಿ ಹೋಗಿ ಕರ್ಕೊಂಬರ್ತಾಳೆ. ಖಾರಾಗ್ಯವನ ಇಲ್ಲೋದಲ್ಲ ಮಸ್ತ್ ಆಗ್ಯಾವಲ್ಲ. ಸೂಪರ್ ಮಳೆ ಐತಿ. ಹೋಗೀಗ ನಿಂತೈತೆ, ಬೇಡ ಬೇಡ ಹೋಗಪ್ಪ. ಹೋಗು. ಮಗ ಪರೋಟ ತಿಂದು ಕಾಫಿ ಕುಡ್ದಾರಿ. ಅಷ್ಟೋಗ ಮಗಳಿಗೂ 2 ಮಾಡಿದೆ. ಆಕೆ ಬಂದಾಳಂತ ಕಾಲೇಜಿಂತ್ರ, ಬರ್ತಿದ್ಲ, ಅದ್ರ ಮಳೆ ಒಂದು ಐತ್ರಿ, ಸೊ ಅಲ್ಲೇ ಕೊಟ್ಟು ಕಳ್ಸಾಕ್ತೀನಿ. ಹೋಗಿ ಲಗು ಲಗು ಹೋಗು. ಹವಾ ಯಾಕೆ ಹಾಕೊಂಬಂದು ನೀನು ಚಪ್ಪಲ್ ಹಾಕೊಂಬರ್ಬೇಕಿಲ್ಲ, ಅವು ಜಾರುದಿಲ್ಲ. ಸಾವ್ಕಾಶ ಹೋಗು, ಸಣ್ಣಗೆ ಐತಿ. ಬಾಯ್. ಬಾಯ್ ಬಾಯ್ ಬಾಯ್. ಹೊಂಟ ನೋಡ್ರಿ. ಏನರ ತಿನ್ಬೇಕನ್ಸಿದ್ರೆ ಆಕೆ ಕಾಡೋದಿಲ್ಲ ರೀ ಅವ್ರು. ಆಕೆ ಡ್ಯೂಟಿಗೆ ಹೋಗೋಕ್ಕೆಲ್ಲ, ಮತ್ತು ಆಕೆಗೆ ಇಷ್ಟು ಪೇಷನ್ಸೂ ಇಲ್ಲ ಅಡುಗೆದು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಮಳೆ ಈಗ ಸ್ವಲ್ಪ ನಿಂತೈತಿ. ಮಗ ಹೋದ ನೋಡಿದ್ರಿ ನೀವು. ಕಾವೇರಿ ಜಸ್ಟ್ ಬಂದಾಳೆ ಈಗ, ಇನ್ನೂ ಈಗ ಫ್ರೆಶ್ ಅಪ್ ಆಗಿ ಹೊರಗೆ ಬರಲ್ಲ. ಕಾಯಿಕಾಲು ಮುಖ ತಗೊಂಬಂದ್ಲ. ಆಕಿದು ಪರೋಟ ಐತಿ, ದೀಪ ಹಚ್ಚಿ ತಿಂತಾಳಕಿನೂ. ಚಹಾ ಬೇಕಾಗೈತಿ ಈಗ. ಆಕಿನ ಮಾಡ್ತಾಳೆ ಡೈಲಿ ಚಹಾ. ಆಕಿನ ಮಾಡಿ ಕೊಟ್ಟಾಗ ಕುಡಿತೀನಿ. ಈಗ ಕುಂತೀನಿ ಇಲ್ಲಿ ಹೊರಗೆ ಬಂದು. ಈಗ ಕಾಲು ಸತ್ತು. ಅದ್ರಾಗ ನಿನ್ನ ಇದಕ್ಕೊಂದು ಹೋಗಿ ಬಂದಿದ್ವಲ್ರಿಪ್ಪ ಬದಾಮಿಗೆ. ಅಲ್ಲೇನೂ ಸಿಕ್ಕಾಪಟ್ಟೆ ರಶ್ ಇತ್ತು ಹೇಳ್ದಲ್ಲ, ಅದ್ರದ್ದು ಒಂಚೂರು ಟಯರ್ಡ್ ಐತಿ. ಇನ್ನು ಕಾಲು ಪೇನ. ಈಗ ಒಂಚೂರು ನಿಂತು ಮಾಡಿದೆ, ಬೆಳಗ್ಗೆನೂ ನಿಂತು ಮಾಡಿದೆ ಅಂತ ಹೇಳಿದೆ. ಏನು ಮಾಡಿದ್ದೆಪ್ಪ ಅಂದ್ರೆ ಇಡ್ಲಿ ಮಾಡಿದ್ದೆ ರೀ. ಇಡ್ಲಿ ಮಾಡಿ ತಂಗಿಯವ್ರಿಗೆ ಎಲ್ಲರಿಗೂ ಇಲ್ಲೇ ಟಿಫನಿಗೆ ಕರೆದಿದ್ದೆ. ಮಾಮಾರಿಗೆ ಮತ್ತು ಅವ್ರ ಅತ್ತೆಯವ್ರಿಗೆ ಅಲ್ಲೇ ಮನೆಗೆ ಕೊಟ್ಟು ಕಳಿಸಿದ್ದೆ. ತಂಗಿ ಮಕ್ಕಳು ಎಲ್ಲರೂ ಇಲ್ಲೇ ಬಂದು ಟಿಫನ್ ಮಾಡಿ ಹೋಗಿದ್ದರು. ಅದನ್ನು ಮಾಡಿ ಆದ ನಂತರ ನಾನೇನು ಮಾಡಿದೆ, ಮಸಾಲೆ ಶೇಂಗಾನ ಮಾಡಿದೆ. ಮಸಾಲೆ ಶೇಂಗಾ ಸಖತ್ತಾಗಿ ಬರ್ತಾವ್ರಿ, ಟೈಮ್ ಪಾಸಿಗೆ ರುಚಿಯಾಗಿ ಬರ್ತಾವೆ, ಎಲ್ಲರಿಗೂ ಇಷ್ಟ ಆಗ್ತಾವೆ. ಖಂಡಿತವಾಗ್ಲೂ ಆ ರೆಸಿಪಿ ಆಲ್ರೆಡಿ ನೋಡಿರಿ ನೀವು. ಖಂಡಿತ ನೀವು ಒಂದು ಸರಿ ಟ್ರೈ ಮಾಡಿರಿ, ಸೂಪರಾಗಿ ಬರ್ತಾವೆ. ಇದೆಲ್ಲ ಮುಗಿಸಿ ನಾನು ಏನು ಮಾಡಿದೆಪ್ಪ ಅಂದ್ರೆ ಆಲೂಗಡ್ಡಿನ ಬೇಯಿಸಿ ಹಿಟ್ಟು ಕಲಸಿ ಒಂಚೂರು ವಿಡಿಯೋ ಎಡಿಟ್ ಎಲ್ಲ ಮಾಡಿದೆ. ಸಾಯಂಕಾಲ ಆಯಿತು, ಮಗ ಬಂದ, ಆಲೂ ಪರೋಟ ಮಾಡಿದೆ, ಎಲ್ಲ ನಿಮ್ಗೆ ಗೊತ್ತನೇ ಐತಿ. ಸೊ ಹೀಗಾಗಿ ಏನೈತಲ್ಲ, ಸಿಕ್ಕಾಪಟ್ಟಿ ಕಾಲು ಪೇನ್ ಆಗಾಕತ್ತಿದ್ದು ನಾನು. ಸರಿ ಬಿಡು, ಹೆಂಗೂ ಕಾವೇರಿನ ಬಂದು ಚಹಾ ಮಾಡ್ತಾಳಲ್ಲ ಅಂಥೇಳಿ ನಾನು ಹೊರಗಡೆ ಕೂತಿದ್ದೆ. ಅಷ್ಟೊಗೆ ಕಾವೇರಿ ಬಂದು ಫ್ರೆಶ್ ಅಪ್ ಆಗಿ ಇನ್ನೇನು ಚಹಾ ಮಾಡ್ತಾಳೆ ನೋಡ್ರಿ. ಈಗೂ ಸ್ವಲ್ಪ ಹೊತ್ತು ನಿಂತು ಮಾಡ್ದೆಲ್ಲ ಕಾಲು ಸಕತ್ತವು. ಸರಿ ಸ್ನೇಹಿತರೆ, ನಿಮ್ಮ ಕಡೆ ಮಳೆ ಐತೋ ಬಿಸಿಲೈತೋ ತಿಳಿಸ್ರಿ. ಮತ್ತು ಮತ್ತೀಗೆಲ್ಲ ಮಕ್ಕಳು ಸ್ಕೂಲಿಗೆ ಹೊಂಟಾರ, ಎಲ್ಲರೂ ಮತ್ತು ಬ್ಯುಸಿ ಆಗಿಬಿಟ್ರಿ ಗೊತ್ತೈತಿ. ಮತ್ತು ಬ್ಲಾಗ್ಸ್ ಹೆಂಗೆ ಬರಕತ್ತವು, ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ. ತಪ್ಪದೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ಅಂತ ಕೇಳ್ತೀನಿ. ಮತ್ತೇನು ಇನ್ನೇನಾಗಿ ಅದಕ್ಕೂ ಮುಗಿಯೋಕೆ ಬಂತು. ಫಟಾಫಟ್ ಅಂತ ಆರ್ಡ್ರಸ್ ಕೊಡ್ರಿ. ನಾನಂತೂ ಆರ್ಡ್ರ್ ಸಲುವಾಗಿನ ಖಾಲಿ ಅದನ್ನು ನೋಡತ್ತೀರಿ. ಖಾಲಿ ಇದ್ದಿದ್ದಕ್ಕನ ಎಲ್ಲ ದೇವಸ್ಥಾನ ಅದು ಅಡ್ಡಾಡಕತ್ತೀನಿ ನಾನು. ಆದರೆ ಕೆಲಸನೂ ಬೇಕಲ್ರಿ, ಅದಕ್ಕೋಸ್ಕರ ಫಟಾಫಟ್ ಅಂತ ಆರ್ಡ್ರ್ ಕೊಡ್ರಿ ಸ್ನೇಹಿತರೆ. ಅದರ ಮುಖಾಂತರ ನನ್ನ ಒಂದು ಬಿಸ್ನೆಸ್ಸಿಗೂ ಹೆಲ್ಪ್ ಮಾಡಿರಿ, ಅಷ್ಟೇ ಕೇಳೋದು, ಮತ್ತೇನಿಲ್ಲ. ಕೆಲಸ ಕೊಡ್ರಿ ಅಂಥೇಳಿ. ಸರಿ ಸ್ನೇಹಿತರೆ, ಮತ್ತೆ ಸಿಗ್ತೀನಂತ. ಇದ ಲಾಗ್ ಒಳಗನ ನಾವೇನು ಮಂತ್ರಾಲಯ ಹೋಗಿದ್ವಲ್ರಿ ಶುಕ್ರವಾರ, ಅದರ ಹಿಂದಿನ ಗುರುವಾರ ಸಾಯಂಕಾಲದ ಒಂದಿಷ್ಟೇ ಕ್ಲಿಪ್ಪಿಂಗ್ಸ್ ಬಾಕಿ ಇತ್ತು, ಅದನ್ನು ಆ್ಯಡ್ ಮಾಡತ್ತೀನಿ. ನಮ್ಮ ಸಣ್ಣ ಅತ್ತಿಯವ್ರು ಬಂದಿದ್ರು, ಅದನ್ನು ಆ್ಯಡ್ ಮಾಡೀನಿ. ನೋಡಿರಿ ಸ್ನೇಹಿತರೆ. ಅವರು ಸೊಪ್ಪು ವ್ಯಾಪಾರ ಮಾಡ್ತಾರಲ್ರಿ, ಹೀಗಾಗಿ
ಗುರುವಾರ ದಿವಸ ಬಕ್ರೀದ್ ಇತ್ತು ರೀ, ಅದಕ್ಕೋಸ್ಕರ ರಜೆ ಆಯಿತು ಮಾರ್ಕೆಟ್. ಶುಕ್ರವಾರ ಮತ್ತು ಅವ್ರದ್ದು ಶುಕ್ರವಾರ ನಮಾಜ್ ಅದು ಇರ್ತೈತಲ್ಲ ರೀ, ಅದಕ್ಕೋಸ್ಕರ ಶುಕ್ರವಾರ ಅಂತೂ ಪ್ರತಿ ಶುಕ್ರವಾರ ಮಾರ್ಕೆಟ್ ಬಂದ ಇರ್ತೈತಿ. 2 ದಿನ ರಜೆ ಇದ್ದಿದ್ದಕ್ಕೆ ಬಂದಿದ್ರು. ಸೂಟಿ ಏನವ ಇವತ್ತು? ಅದಕ್ಕೆ ಈ ಕಡೆ ಹಾದಿ. ಇವತ್ತು ಸೂಟಿ, ನಾಳೆ ಸೂಟಿ. ಹಾಂ ಮತ್ತು ಅವ್ರ ಹಬ್ಬ ಇವತ್ತು, ನಾಳೆ ಅಂತೂ ಶುಕ್ರವಾರ. ಹಾಂ ಹೌದು ಹೌದು, ಚಲೋ ಆತ್ ಬಿಡು. ಮಧ್ಯಾಹ್ನ ಬಂದೇನ ಮುಂಜಾನೆ ಬಂದಿ? ಈಗ ಬಂದಿಯ? ಹೌದಾ? 5 ಗಂಟೆ ಕುಂತಿದ್ನಲ್ಲ ಬಸ್ನಾಗ. ಬಸ್ಸಿಗೆ ಬಂದಾವ ಕಾವೇರಿನ 5 ಬಸ್ಸಿಗೆ ಬಂದ. ಚಾ ಕುಡಿ ಕುಂತಿದ್ದೆ ಆಯ್ತು. ಅವರು ಬೆನ್ನ ಹತ್ತಾರಲ್ಲ, ಏನು ಮಾಡತ್ತಾರ? ಅವ್ರ ಅಪ್ಪನ ಕುಡ್ಕೊಂತಾರ. ಅವ್ನು ಬಿಟ್ಟ ಸರಿ ಇದಿಲ್ಲ. ಆಕೆ ಅವ ಮನ್ಯಾಗ ಅದಾನ ನೋಡ, ಆಕಿನೂ ಬರೋಳ ನೋಡಿಲ್ಲ. ಎಲ್ಲೇ ಅವ ಮಕ್ಕೋತಾನಲ್ಲ, ಬರೀ ಅವನ ಮಕ್ಕೋತಾನ, ಅವನ ಇರ್ತಾನ. ಹುಡುಗರು ಹೆಂಗೆ ನೋಡು, ಒಂದ ನಾಯಿ ಇದ್ಲಂದ್ರೆ ಇಲ್ಲೇ ಇರ್ತಾಳ. ಈಗ ಅವ ಸಣ್ಣ ಬಂದಾನ. ಹಾಂ ಅಣ್ಣ ಮಕ್ಕೊಂಡಿದ್ರು ನಾ ಬಂದಾಗಿದ್ರು. ಅದ ಅವ್ರ ತಮ್ಮ ಅವ್ನ ಕಲ್ಲಾಗಿದ್ರ ಇಲ್ಲಿರ್ತಾಳ. ಈಗ ಅವ ಬಂದಾನ ಅವ ಇರ್ತಾನಲ್ಲ ಅವ್ರ ಅಪ್ಪನ ಜೊತೆ, ಅದನ್ನ ತಡ್ಕೋಕ್ ಆಗೋದಿಲ್ಲ ನೋಡಕಿ. ಬಂದ್ರು ನಾ ಮಕ್ಕೋಬೇಕು, ಪಪ್ಪ ಕಡೆ ಮಕ್ಕೋಬೇಕು ನಾ ಅಂತ ಹುಡ್ತಾವ. ವಸ್ತಿ ಇರುವಳ. ಈಗ ಬಾ ಅಂದ್ರ ನಮ್ಮ ಪಪ್ಪ ನಾನು ಕುಡಿ ಬರ್ತೇವೆ ಹೋಗಂತ ನೋಡಕೇನ್. ಕಾವೇರಿ ಬಾ ಬಾ ಅಂತಂದ್ಲ. ಅಮ್ಮಾರ್ಗಳು ಹೋಗಿ ಬರಂತೆ ಬಾ ಅಂದ್ಲ. ಇಲ್ಲ ನಮ್ಮ ಪಪ್ಪನ ಕೂಡ ಬರ್ತೀನಿ ನೋಡ. ಇವು ಹೂ ಆಗಕತ್ತಾವ. ಈ ಕಡೆದ್ ಮಸ್ತ್ ಹತ್ತೈತಿ, ಅದು ಹತ್ತೈತಿ ಅಂದ್ರು ಹತ್ತೈತಿ. ಮಣ್ಣ ಆದ ಈದ ಇದ್ದಿದ್ದು ನೀರ್ ಹಾಕಿ ಜೋಪಾನ ಮಾಡೋದ ಹೆಚ್ಚಾಗೈತಿ. ಎಲ್ಲಿಂದ ತರಾಕ್ ಹೋಗ್ಲಿ? ಚಂದ ಹತ್ತೈತಿ. ಅದಕ್ಕ ಇಲ್ಲೇ ಕಟ್ಟಪ್ಪ ಒಂದ್ ಹಗ್ಗ ಹಿಂಗ ಹಬ್ತೈತಿ ಅನ್ನತೇನಿ ನಾನು. ನಮಗೂ ಹರ್ಯಾಗ ಗಾವ್ ಆಕತಿ, ಅದಕ್ಕ ಒಂದ್ ಕಟ್ರೆ ಅನ್ನತೇನಿ. ಅದ 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 ಇಲ್ಲಿ ಐತಲ್ಲ ಇದು ಕೊಕ್ಕಿ, ಈ ಕೊಕ್ಕಿ ಕಟ್ಟಪ್ಪ ಹಿಂಗ ಬೆಳಿತೈತಿ, ಮಸ್ತ್ ಹೂ ಆಗ್ತಾವ. ಈಗ ನೋಡ ಅಷ್ಟ ಎಷ್ಟು ಬಿಡ್ತಾವ. ಚಲೋ ಆಗೈತಿ, ಹತ್ತೈತಿ. ಇನ್ನು ಏನು ಜಾಕಿ ಮಾಡೋದಿಲ್ಲ ಅವನ್ನ, ಏಕೆ ತಂತಂದ ಹಚ್ಚಿದ್ವು ಅಷ್ಟ. ಅವ್ವನ ನೀರ್ ಅಷ್ಟು ಹಾಕ್ತಿವ್ ಅಷ್ಟೇ. ಅದ ಈಗ ಭಯ ತಗೊಂಡ್ ಮಣ್ಣು ಹಾಕ್ಬೇಕಂತ. ಎಲ್ಲಿಂದ ತಗೊಂಡ್ ಬರ್ಲಿ ಮಣ್ಣ? ಖಾರ ಇಲ್ ಬಿಡೆ ವಾವ, ಪೂರ ಸಪ್ಪ. ಹಂಗ ರೊಟ್ಟಾಗ ತಿನ್ನಾಕ ಚಲೋ ನೋಡ. ಅದ ಅದ ಅಷ್ಟೇ. ಸಪ್ಪು ಹತ್ತಿಕಾಯಿ ಅದಾವು, ಸಪ್ಪ ಎರಡು ಸೇಮ್ ಅದಾವ. ಅವು ಖಾರನೇ ಇಲ್ಲ. ಕಾಯಿ ಬೀಜ ಇರ್ತಾವಲ್ಲ ಅವನು ಹೋಗಿಬೇಕು. ತೆಗ್ದೇನ್ ಬಿಡ್ಬೇ. ಮೊನ್ನೆರ ಎಷ್ಟ್ ತೆಗ್ದೇನೆ, ಎಲ್ಲ ಕಸ ಮತ್ ಬೆಳದೈತಿ. ಕಿತ್ತೇನ್ ಬಿಡ ಹತ್ತಿ. ಈ ಮಳಿಗೆ ಮತ್ತು ಹತ್ತಿ ಹಾಕತೈತಿ. ಅದ ಮೊನ್ನೆರ ಸ್ವಚ್ಛ ಮಾಡೇನಿ. ಮತ್ ಇದಕ್ ಮಳಿಗೆ ಮತ್ತ ಆಗುದ ಅದ ಕಸ. ನಾನು ಹಂಗ ತೆಗಿತೇನೆ, ನನಗ ಅಡ್ಡಾಡಕ್ ಗಾವ್ ಆಗೋಲ್ಲ ಅಂತ ಹೇಳಿ. ಮತ್ತು ಬೆಳ್ದ ಬಿಟ್ಟಿರ್ತೈತಿ ಇನ್ನೊಂದ್ 2 ದಿನಕ್ಕೆ. ಇರ್ಲಿ ಬಿಡ, ತೆಗದ್ರಾತ. ಈಗ ಸಂಜೆ ಮಾಡ್ಸುಮ ಏನಂತಾರಲ್ಲ. ಅದು ಶೋ ಗಿಡ ನೋಡೋದು, ಅದು ಮುಂದಿಂದು ದುಂಡು ಮಲ್ಲಿಗೆ ಹತ್ತೈತಿ. ಅದು ದುಂಡು ಮಲ್ಲಿಗೆನೂ ಹತ್ತೈತಿ ನೋಡ್ಬೇಕು ಗಿಡ ಅಲ್ಲಿ. ಕಾವೇರಿ ತಂದು ಹಚ್ಚಿದ್ಲಲ್ಲ. ಅವ್ರು ಆಕೆ ಅಂಗಡಿಯವ್ರು ಕೊಟ್ಟಿದ್ರಂತ ತಂದಿದ್ಲ. ನಾನು ಹಚ್ಚಿದ್ದೆ, ಆಕೆ ತಂದಿದ್ಲ, ನಾ ಹಚ್ಚಿದ್ದೆ. ಚಲೋ ಆಗೈತಿ ನೋಡ್ರಿ. ಕಸ ನೋಡಿ ತಡ್ಕೋಕಾಗಿಲ್ಲ, ಶುರು ಮಾಡ್ಕೊಂಡ್ರಿ ಇಬ್ರು. ಮೊನ್ನೆರ ತೆಗ್ದೇನ್ರಿಪ್ಪ ನಾ. ಹಂಗ ಬೆಳ್ತೈತೆ ಅದು. ಮತ್ತು ನೋಡ್ರಿ ನಮ್ಮ ಅತ್ತೆ ಪೂರ ಸ್ವಚ್ಛ ಮಾಡಿದ್ಲಕ್ಕಿ. ಎಷ್ಟು ಕಸ ಆಗೈತೆ ಅನ್ಕೊಂತ ಹೋಗೇ ಬಿಟ್ರೆ.
ಬ್ಯಾಡ್ ಬಿಡವೆ ಅಂದ್ರು ಕೇಳಬೇಡ, ಅಲ್ಲಿ ಮಟ ಹೋಗ್ಯಾಗ ಸ್ವಚ್ಛ ಮಾಡಿಲ್ಲ ನೋಡ್ರಿ. ಇವ ಹುಳ ಉಪ್ಡಿ ಯವ್ವ. ಕಸ ಆಗಿತ್ತಲ್ಲ ವೈಲಿ ಹುಲ್ಲು ಮಣ್ಣರ ತೆಗ್ದಿದ್ ನಾನು, ಅದು ಮತ್ತೀಗ ಮಳಿಗೆ ಮತ್ತೆ ಬಂದಿತ್ತು ಆಗಿತ್ತು ತೆಗದ್ ನೋಡಿ. ಇಷ್ಟು ಎಲ್ಲಿ ಬಳ್ಳಿ ಐತಿ ಬೇಲೆ ನೋಡ್ಯಾಳ ತೋರ್ಸೇನ್ ಮೊನ್ನೆ. ಹೂ ಹರಿದಿಲ್ಲ ನೀವತ್ತ ನಾ ಮುಂಜಾನೆ ಹರಿತೀನಿವ, ಮುಂಜಾನೆ ಹರಿದು ಕಟ್ಟಿ ಕೊಡ್ತೇನೆ, ಕಳ್ಸಕ್ಕೆ ಆಗ್ತಾ. ಇಷ್ಟೊತ್ನಾಗ ಎಲ್ಲಿ ಹೋಗುದಿಲ್ಲ ನಾ ಅಂತಾಗ. ಸ್ವಚ್ಛ ಆತು.